ಉತ್ತರ ಕರ್ನಾಟಕದ ಎವರ್ಗ್ರೀನ್ ಆಗಿರುವಂಥ ಶೇಂಗಾ ಚಟ್ನಿ ಪುಡಿ ಮತ್ತು ಸುಟ್ಟು ಬದನೆಕಾಯಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ರೇಣುಕಾ ಅಮ್ಮನ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಈಗ ನಾನು ಬದನೆಕಾಯಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿರಿ, ಮೊದಲು 3 ಬದನೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಚ್ಬೇಕು. ಎಣ್ಣೆ ಯಾಕೆ ಹಚ್ಚೋದು ಅಂದರೆ ಅದು ಕ್ಲೀನಾಗಿ ಸುಡುತ್ತೆ ಅಂತ ಅಷ್ಟೇ. ಈ ಥರ ಒಂದು ಸುಡೋದು ಇಟ್ಬಿಟ್ಟು ಅದ್ರ ಮೇಲೆ ಸುಟ್ಕೊಂಡ್ರೆ ಆಗುತ್ತೆ. ಇಲ್ಲಾಂದರೆ ಒಲೆಯಲ್ಲೂ ಸುಟ್ಕೋಬೋದು. ಒಲೆ ಏನಾದರೂ ಇತ್ತು ಅಂದರೆ ಒಲೆಯಲ್ಲೂ ಸುಟ್ಕೊಂಡ್ರೆ ಅದರಲ್ಲೂ ಚೆನ್ನಾಗಿರುತ್ತೆ. ನಾನು ಒಲೆ ಇಲ್ಲದ ಕಾರಣ ಇದ್ರ ಮೇಲೆ ಸುಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿರಿ ನೋಡಿ, ಈ ಥರ ನೀಟಾಗಿ ಸುಡುತ್ತೆ ನೋಡಿ. ಈ ಥರ ಕಪ್ಪಗಾಗಬೇಕು, ಅಲ್ಲಿ ಗಂಟ ಸುಡಬೇಕದು. ಸುಟ್ಟು ಅದು ಸೈಡಿಗೆ ಇಡೋಣ ಆರೋಕ್ಕೆ. ಈಗ ಹಂಚಲ್ಲಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಕಾಲುವಾಗ ಹಂಗೆ ಉರಿರಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಖಾರ ಹೋಗೋವರೆಗೂ ಹುರ್ಕೊಳ್ಳಿ. ಈ ಚಟ್ನಿ ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೆ. ನೋಡಿ, ಇದು ಹಾರೋಗಿದೆ. ಆರಿದ್ಮೇಲೆ ಈ ಥರ ಮೇಲಿನ ಸಿಪ್ಪೆ ಅದೇ ಬಿಡುತ್ತೆ. ತೆಗೆದ್ಬಿಟ್ಟು ನೀಟಾಗಿ ಒಳಗಡೆ ಹುಳ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿರೋದನ್ನು ನಾವು ಚಟ್ನಿಗೆ ತಗೋಬೇಕಾಗುತ್ತೆ. ಈ ಥರ ಮೇಲಿಂದೆಲ್ಲ ತೆಗಿಬೇಕು. ನೋಡಿರಿ, ಈ ಥರ ಆಗುತ್ತೆ. ತೆಗೆದಾದ್ಮೇಲೆ ಅದಕ್ಕೆ ಈಗ ಕುಟ್ಟೆ ತಗೋಣ. ಅದಕ್ಕೆ ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಟ್ಟ ಒಳ್ಳಲ್ಲಿ ಚಚ್ಕೊಳ್ಳೋಣ. ಇದನ್ನು ಸಣ್ಣ ಚಚ್ಕೊಳ್ಳೋಣ. ಅದೇ ಹಸಿಮೆಣ್ಸಿಕಾಯಿ ಖಾರ ಮಾಡಿದ್ವಲ್ಲ, ಸೇಮ್ ಅದೇ ಥರನೇ ಅಷ್ಟು ದಪ್ಪ ನಾವು ತಗೋಬೇಕು. ತಕ್ಕೊಂಡು ನಿಮಗೆ ಕೈ ಉರಿದ್ರೆ ನೀವು ಕೈ ಹಾಕಬೇಡಿ, ಒಂದು ಸ್ಪೂನ್ ಹಾಕಿ ತಗೊಳ್ಳಿ. ನಿಮಗೆ ರೂಢಿ ಇದೆ, ಅದಕ್ಕೆ ಕೈ ಹಾಕಿದ್ದೀವಿ. ಆ ಸುಟ್ಕೊಂಡಿರೋ ಬದನೆಕಾಯಿ ಇರ್ತದಲ್ಲ, ಅದಕ್ಕೇ ಹಾಕೋಬೇಕು ಆ ಚಟ್ನಿನ. ಸ್ವಲ್ಪ ಎಣ್ಣೆ ಹಾಕಿ ನಾವು ಕೈಯಲ್ಲೇ ಕಲಿಸ್ತಾ ಇದ್ದೀವಿ. ಅದೇ ನಿಮಗೆ ಕೈಯಲ್ಲಿ ರೂಢ ಇಲ್ಲ ಅಂದರೆ ನೀವು ಒಂದು ಚಚ್ಚೋದ್ರಲ್ಲೇ ಐತಲ್ಲ ಅದರಲ್ಲೇ ಚಚ್ಬೋದು. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ, ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ. ಬೇಕು ಅಂದರೆ ಹುಳಿ ಹಾಕೋಬೋದು. ನಾನು ಹುಳಿ ಹಾಕಿಲ್ಲ. ಬೇಕು ಅಂದರೆ ನೀವು ಹುಳಿ ಹಾಕೋಬೋದು. ನೋಡಿ, ಈ ಥರ ರೆಡಿಯಾಗಿದೆ. ಈಗ ಶೇಂಗಾ ಚಟ್ನಿ ಪುಡಿ ಮಾಡೋಣ ಬನ್ನಿ. ಇದು ಈ ಥರ ದಪ್ಪಗಿರೋ ಬಾಣಲೆ ಇಡಬೇಕು. ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಒಂದು 250 ಗ್ರಾಮ್ ಶೇಂಗಾ ತಗೊಂಡಿದ್ದೀನಿ ನಾನು. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಈ ಥರ ಕೆಂಪಗಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರಿಬೇಕು. ಅದನ್ನು ಹುರಿದಾದ್ಮೇಲೆ ಈ ಥರ ಒಂದು ಅರ್ಧ ಗಂಟೆ ಆದಮೇಲೆ ಸಿಪ್ಪೆ ಅದೇ ಬಿಡುತ್ತೆ. ಸಿಪ್ಪೆ ತಗೊಂಡು ಈ ಥರ ಜಾರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಇದ್ರೂ ನಡೆಯುತ್ತೆ ಅದು. ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಖಾರದ ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ನಾನು. ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೋಬೇಕು. ಇದನ್ನು ಪಲ್ಸ್ ಮೋಡಲ್ಲೇ ಮಾಡಬೇಕು. ಒಂದು ಆನ್ ಆಫ್ ಮಾಡಿ ಮಾಡಬೇಕು. ಒಂದೇ ಸರಿ ಮಾಡಿದರೆ ಫುಲ್ಲು ಹಸಿ ಆಗುತ್ತೆ, ಅದು ಚೆನ್ನಾಗಿರಲ್ಲ. ನೋಡಿ, ಮುಕ್ಕಾಲು ಭಾಗ ಆಗೈತೆ ಅಂದಾಗ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಮತ್ತೆ ತಿರ್ಗಾ ನಾನು ಪಲ್ಸ್ ಮೋಡಲ್ಲಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆಗುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇಕು ಅಂದರೆ ಜೀರಿಗೆ ಹಾಕೋತಾರೆ. ನಾವು ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ, ನಾವು ಅದಕ್ಕೆ ಇಷ್ಟೇ ಹಾಕಿದ್ದೀವಿ. ನೀವು ಬೇಕಾದರೆ ಹಾಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ.